ಸರ್ಕಾರಿ ಶಾಲಾ ಮಕ್ಕಳಿಗೆ ವಿಮಾನಯಾನದ ಭಾಗ್ಯ ದೊರೆತಿದೆ. ಕೊಪ್ಪಳ ತಾಲೂಕಿನ ಬಹದ್ದೂರ ಬಂಡಿ ಶಾಲಾ ಮಕ್ಕಳಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಮುಖ್ಯೋಪಾಧ್ಯಾಯ ಬೀರಪ್ಪ ಅಂಡಗಿಯವರಿಂದ ಈ ರೀತಿಯಾದ ಸೇವೆಯನ್ನು ಒದಗಿಸಲಾಗಿದೆ. ಬೀರಪ್ಪ ಅವರ ಸ್ವಂತ ಖರ್ಚಿನಲ್ಲಿ ಮಕ್ಕಳಿಗೆ ವಿಮಾನಯಾನ ಭಾಗ್ಯ ದೊರೆತಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಮಕ್ಕಳು ಬಂದಿಳಿದಿದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳನ್ನ ಸಂತಸಗೊಳಿಸುವಂತಹ ಉದ್ದೇಶದಿಂದ ಮುಖ್ಯೋಪಾಧ್ಯಾಯ ಬೀರಪ್ಪ ಈ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡಿದ್ದಾರೆ. ವಿಕಲಚೇತನರ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಬೀರಪ್ಪ ಅಂಡಗಿಯವರಿದ್ದಾರೆ. ಇನ್ನು ಇವತ್ತು ಬೆಳಗ್ಗೆ ಬಳ್ಳಾರಿಯ ಜಿಂದಾಲ್ ವಿಮಾನ ನಿಲ್ದಾಣದಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಬಳ್ಳಾರಿಯಿಂದ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ಗೆ ಶಾಲಾ ಮಕ್ಕಳು ಬಂದಿಳಿಯಲಿದ್ದಾರೆ. ಬೆಂಗಳೂರಿನಲ್ಲಿ 2 ದಿನ ಪ್ರವಾಸವನ್ನು ಈ ಸರ್ಕಾರಿ ಶಾಲಾ ಮಕ್ಕಳು ಮಾಡ್ತಾರೆ. ಮಧ್ಯಾಹ್ನ 2 ಗಂಟೆಗೆ ವಿಧಾನಸೌಧದ ಒಳಗಡೆ ಪ್ರವೇಶಕ್ಕೆ ಅವಕಾಶವನ್ನು ಕೂಡ ಮಾಡಲಾಗಿದೆ. ಸರ್ಕಾರಿ ಶಾಲಾ ಮಕ್ಕಳನ್ನ ಸಂತೋಷಗೊಳಿಸುವಂತಹ ಉದ್ದೇಶದಿಂದ ಮುಖ್ಯೋಪಾಧ್ಯಾಯರು ಈ ರೀತಿಯಾದಂತಹ ವಿಮಾನಯಾನ ಭಾಗ್ಯವನ್ನ ಕಲ್ಪಿಸಿದ್ದಾರೆ. ಮೂಲತಃ ಅಂಗವಿಕಲರಾಗಿರುವಂತಹ ಬೀರಪ್ಪ ಅಂಡಗಿಯವರು ಸರ್ಕಾರಿ ವಿಕಲಚೇತನರ ನೌಕರರ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ಈ ರೀತಿಯಾದಂತಹ ಸೇವೆಯನ್ನ ಮಾಡಿದ್ದಾರೆ. ಈಗಾಗಲೇ ಕಳೆದ ಏಪ್ರಿಲ್ 14ರಂದು ನಮ್ಮ ಶಾಲೆಯಿರುವಂಥ 220 ವಿದ್ಯಾರ್ಥಿಗಳಿಗೆ ನಾವು 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ. ಅದ್ರ ಮುಖ್ಯ ಉದ್ದೇಶ ಏನಂದರೆ ಈ 5, 6, 7, 8 ತರಗತಿ ವಿದ್ಯಾರ್ಥಿಗಳನ್ನ ತರಗತಿಗೆ 6 ಅಂತ ಒಟ್ಟು 24 ಮಕ್ಕಳನ್ನು ನನ್ನ ಸ್ವಂತ ದುಡ್ಡಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಹದಾಸೆಯಿಂದ ಈ ಒಂದು ಯೋಜನೆ ಅಂದ್ಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಇವತ್ತು ಎಲ್ಲರಿಗೂ ಅನ್ನ ನೀಡೋರು ರೈತರು, ನಮಗೆ ಶಿಕ್ಷಕರ ಅನ್ನ ನೀಡೋರು ಅದು ವಿಶೇಷವಾಗಿ ನಮಗೆ ಯಾರಂದರೆ ಮಕ್ಕಳೇ ನಮಗೆ ದೇವರು. ಹೆಂಗೆ ನಾವು ರೈತರನ್ನ ಇದು ಮಾಡ್ತೀವಿ, ಮಕ್ಕಳೇ ನಮ್ಗೆ ದೇವರು. ಈ ದೇವರನ್ನು ವಿಮಾನಯಾನದಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಹದಾಸೆ ನಂದಿತ್ತು. ಹಾಗಾಗಿ ಯಾವ ವಿದ್ಯಾರ್ಥಿಯಿಂದ ಯಾರನ್ನು ಕೂಡ ₹1 ಹಣ ಸಂಗ್ರಹ ಮಾಡಿದೆ. ಸ್ವಂತ ನನ್ನ ಒಂದು ಖರ್ಚಿನಿಂದ ಇವತ್ತು ವಿಮಾನದ ಮೂಲಕ 24 ವಿದ್ಯಾರ್ಥಿಗಳನ್ನು ನಾನು ಜಿಂದಾಲಿಂದ ಬೆಂಗಳೂರು ನಗರಕ್ಕೆ ಕರ್ಕೊಂಡೋಗಿ ಅಲ್ಲಿ 2 ದಿನಗಳ ಕಾಲ ಇವತ್ತು ಈಗಾಗಲೇ ಕಳೆದ ಏಪ್ರಿಲ್ 14ರಂದು ನಮ್ಮ ಶಾಲೆಯಿರುವಂಥ 220 ವಿದ್ಯಾರ್ಥಿಗಳಿಗೆ ನಾವು 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳಿಗೆ